ಉಗ್ರರ ದಾಳಿ ಖಂಡಿಸಿ ಪಾವಗಡದಲ್ಲಿ ಮುಸ್ಲಿಮರಿಂದ ಪ್ರತಿಭಟನೆ. ಭಾರತೀಯರ ಶಾಂತಿ ನೆಮ್ಮದಿ ಹಾಳು ಮಾಡಿದ್ರೆ ನಾವು ಸುಮ್ಮನಿರಲ್ಲ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಲ್ಲಿ ಸುಮಾರು 29 ಜನ ಮೃತಪಟ್ಟಿದ್ರು. ಉಗ್ರರ ದಾಳಿಯನ್ನ ಖಂಡಿಸಿ ಪಾವಗಡದಲ್ಲಿ ಮುಸ್ಲಿಂ ಬಾಂಧವರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ದಂಡಾಧಿಕಾರಿ ವರದರಾಜ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಹೌದು, ಕಾಶ್ಮೀರದ ಪಹಲ್ಗಾಮ್ನಲ್ಲಿ 3 ಕನ್ನಡಿಗರು ಸೇರಿ 26 ಜನರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ರು. ಇಂತಹ ಪಾಕಿಸ್ತಾನ ಬೆಂಬಲಿತ ಉಗ್ರರು ಕೂಡ ಅದೇ ರೀತಿ ಶಿಕ್ಷೆ ಕೊಡಬೇಕೆಂದು ಆಗ್ರಹಿಸಿದ್ರು. ಹೀಗಾಗಿ ನಾವೆಲ್ಲರೂ ಒಗ್ಗೂಡಿ ಹೋರಾಡಬೇಕಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ. जो भी वहाँ पर कत्ल किए गए हम उनके ख़ानदान वालों के साथ खड़े हुए हैं। हुकूमत हिंद से हम मुतालबा करते हैं, रिक्वेस्ट करते हैं, जिन्होंने भी इंसानियत के ख़िलाफ़ ये काम अंजाम दिया है उन लोगों को पकड़कर कड़ी से कड़ी जो है ಎಲ್ಲ ನಮ್ಮ ನಾಗರಿಕರಲ್ಲಿ ಎಲ್ಲ ಸಹಯೋಪಾಶ ಆಗಬೇಕಂತ ನಾನು ಕೊಡ್ತೀನಿ. ಮತ್ತು ಈ ಉಗ್ರರು ಎಲ್ಲಿಂದ ಬರ್ತಾರೆ ಯಾರು ಗೊತ್ತಾಗಲ್ಲ. ಸೆಕ್ಯೂರಿಟಿ ಕಾಶ್ಮೀರಲ್ಲಿ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಇದೆ. ಮತ್ತು ಸೆಕ್ಯೂರಿಟಿ ಇದ್ದು ಅಲ್ಲಾಗಿರೋ ಅನಾಹುತಕ್ಕೆ ಅದು ಯಾರು ಏನು ನಮಗೂ ಗೊತ್ತಾಗ್ತಾ ಇಲ್ಲ. ಇದೇ ವೇಳೆ ಪುರಸಭೆ ಸದಸ್ಯ ಮೊಹಮ್ಮದ್ ಇಮ್ರಾನ್ ಮಾತನಾಡಿ, ಭಾರತ ಶಾಂತಿಯ ತೋಟ ಇದ್ದಂತೆ, ಇಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಜೀವನ ಮಾಡ್ತಿದ್ದೇವೆ. ಭಾರತೀಯರ ನೆಮ್ಮದಿ ಹಾಳು ಮಾಡುವ ಇಂತಹ ಕೃತ್ಯವನ್ನ ನಾವು ಎಂದಿಗೂ ಸಹಿಸುವುದಿಲ್ಲ. ಅವರಿಗೆ ಒಂದು ಶಿಕ್ಷೆ ಆಗಬೇಕು. ಭಾರತ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ನೀಡುತ್ತಾ ತಹಸೀಲ್ದಾರ್ ಅವರಿಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ. ನಮ್ಮ ಒಂದು ಭಾರತ ದೇಶ ಶಾಂತಿಯುತವಾದ ಒಂದು ದೇಶ. ನಾವು ಇಲ್ಲಿ ಸಹಬಾಳ್ವೆಯಿಂದ ಒಂದಾಗಿಲ್ಲ, ಅಣ್ಣ ತಮ್ಮಂದಿರ ತರ ನಾವು ಬಾಳ್ತಾ ಇದ್ದೀವಿ. ಈ ಒಂದು ಶಾಂತಿಯುತ ಒಂದು ದೇಶದಲ್ಲಿ ಈ ರೀತಿ ಕೃತ್ಯ ಆಗಿರ್ತಕ್ಕಂಥದ್ದು ಬಹಳ ಒಂದು ಅಮಾನವೀಯ. ಈ ವೇಳೆ ಜಾಮಿಯಾ ಮಸೀದಿಯ ಮುತವಲ್ಲಿ ಲತೀಫ್ ಸಾಬ್, ಅನ್ವರ್ ಸಾಬ್, ಎಂಆರ್ ರಿಜ್ವಾನ್ ಸಿಕಂದರ್, ಹೋಟೆಲ್ ಶಫಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.